ನಮಸ್ಕಾರ ರೀ ಜವಾರಿ ಮಂದಿಗೆ. ಬರ್ರಿ ನಾವು ಇರೋ ಮನಿ ಹೆಂಗದ ಸಿಂಗಾಪುರ್ ಒಳಗೆ ತೋರಿಸ್ತೀನಿ ನಿಮಗೆ. HDB ಅಂತ ಹೌಸಿಂಗ್ ಡೆವಲಪ್ಮೆಂಟ್ ಬೋರ್ಡ್, ಸಿಂಗಾಪುರ್ ಗೌರ್ಮೆಂಟ್ ಕಟ್ಟಿರೋವಂಥ ಬಿಲ್ಡಿಂಗ್ಗಳು ಇವು ಎಲ್ಲ. ಸೊ ಇದೆಲ್ಲ ಹೆಂಗಿರುತ್ತೆ ಏನು ಅಂತ ಬನ್ನಿ. ಇಲ್ಲಿ ನೋಡಿ, ಇದು ಶೂ ರ್ಯಾಕು. ನಾವು ಶೂ ಇಡ್ಬೋದು, ಶೂ ಮತ್ತು ಚಪ್ಪಲ್ ಇಲ್ಲೇ ಬಿಡ್ತೀವಿ, ಒಳಗಡೆ ಒಯ್ಯಂಗಿಲ್ಲ. ಸೊ ಸೇಮ್ ಇಂಡಿಯಾ ಇದ್ದಂಗೆ. ಬನ್ನಿ ಮನೆ ಹೆಂಗಿದೆ ಅಂತ ತೋರಿಸ್ತೀನಿ. ನಾವು ಇರೋದು ಇದು ಒಂದು ಸೆಕೆಂಡ್ ಫ್ಲೋರು, 248 ಮನೆ ನಂಬರು. ಇಲ್ಲಿ ಫಸ್ಟ್ ಫ್ಲೋರ್ಗೆ ಸೆಕೆಂಡ್ ಫ್ಲೋರ್ ಅಂತ ಕರೀತಾರೆ, ಗ್ರೌಂಡ್ ಫ್ಲೋರ್ಗೆ ಫಸ್ಟ್ ಫ್ಲೋರ್ ಅಂತ ಕರೀತಾರೆ. ನೋಡೋಣ ಬರ್ರಿ ಹೆಂಗದ ಮನೆ. ಸೊ ಇದು ನಾವಿರೋ ಲಿವಿಂಗ್ ಏರಿಯಾ. ಸೊ ಇದು ಟಿವಿಗೆ ಓನರ ಕೊಟ್ಟಾನ, ಆರಾಮ್ ಟಿವಿಗೆ ನೋಡಕ್ಕೆ. ಇದು ಸೋಫಾ ಸೆಟ್, ಸೋಫಾನು ಓನರ ಕೊಟ್ಟಾನ. ಮಸ್ತ್ ಚಾಗಿ ಕುತ್ಕೋತ ಟಿವಿ ನೋಡ್ಕೋತ ಇರೋದ, ಕುಂದ್ರಾಕ ಲಿವಿಂಗ್ ಏರಿಯಾ ಇದು. ಇದು ಟೋಟಲ್ 2 BHK ಐತಿ. 2 BHK ನಾವು 3 ಮೆಂಬರ್ಸ್ ಇರ್ತೀವಿ. ಸೊ ಟೋಟಲ್ 900 ಸ್ಕ್ವೇರ್ ಫೀಟ್ ಮನಿ ಐತಿದೆ. ಸೊ ಓವರಾಲ್ ರೆಂಟ್ ಅರೌಂಡ್ 3000 ಇರುತ್ತೆ. ಅಗೇನ್ ನಾವು ಇರೋ ಡಿಪೆಂಡ್ ಏರಿಯಾ ಮೇಲೆ ಡಿಫ್ರೆನ್ಸ್ ಆಗುತ್ತೆ ರೆಂಟ್. ಸೊ ಸದ್ಯಕ್ಕೆ ಇದು ಕ್ಯಾಂಪನೀಸ್ ಏರಿಯಾ 3 to 3200 ಏರಿಯಾ ಪ್ರೈಸ್ ಒಳಗೆ ಓವರಾಲ್ ಮನಿ ಸಿಗುತ್ತೆ ಇನ್ ಸಿಂಗಾಪುರ್ ಡಾಲರ್ಸ್. ಓಕೆ, ಸೊ 3000 ಅಂದರೆ ಎಷ್ಟಾಗುತ್ತೆ? 3000 × 65. ಸೊ ಒಂದು ಹತ್ತತ್ರ ಒಂದು 2 lakh ನಿಯರ್ ಆಗುತ್ತೆ, ಅರೌಂಡ್ 2 lakhs ಪರ್ ಮಂತ್, 2 lakhs ನಿಯರ್. ಓಕೆ, ಸೊ ದಿಸ್ ಈಸ್ ಅವರ್ ನಮ್ಮದು ಇದು ಲಿವಿಂಗ್ ಏರಿಯಾ. ಮತ್ತು ನಮ್ಮದು 2 ರೂಮ್ಸ್ ಇದ್ದಾವೆ, 2 ರೂಮ್ ಇದ್ದಾವೆ. ಇದು ಕಾಮನ್ ರೂಮ್. ಕಾಮನ್ ರೂಮ್ ಅಂದರೆ ಹೆಂಗಂದ್ರೆ ರೂಮು ಇಲ್ಲಿರುತ್ತೆ, ಸೊ ಬಾತ್ರೂಮು ಹೊರಗಡೆ ಇರುತ್ತೆ. ಓಕೆ, ಸೊ ನಾವು ಸ್ಟೇ ಇಲ್ಲಿ ಮಾಡೋದು, ಬಾತ್ರೂಮು ಹೊರಗಡೆ ಯೂಸ್ ಮಾಡೋದು, ಅಟ್ಯಾಚ್ ಇರೋಂಗಿಲ್ಲ ಕಾಮನ್ ರೂಮ್ ಒಳಗೆ. AC ಅಂದರೂ ಮೋಸ್ಟ್ ಆಫ್ ದ ಮನೆಯೊಳಗೆ ಎಲ್ಲ ಕಡೆಗೆ AC ಬೇಕೇ, ಯಾಕಂದರೆ ಭಾಳ ಶೆಕೆ ಇರುತ್ತೆ ಇಲ್ಲಿ. AC ಇಲ್ಲ ಅಂದರೆ ನಡೆಯಂಗಿಲ್ಲ ನೋಡ್ರಿ. ಮತ್ತು ಇದು ವರ್ಕ್ ಫ್ರಮ್ ಹೋಮ್ ಮಾಡ್ತಾನೆ ಇವ ನಮ್ಮ ರೂಮ್ಮೇಟ ಅಶೋಕ್ ಅಂಥೇಳಿ, ಮುಂಬೈನವ. ಸೊ ವರ್ಕ್ ಫ್ರಮ್ ಹೋಮ್ ಮಾಡೋದಕ್ಕೆ ಎಲ್ಲ ಸೆಟಪ್ ಮಾಡ್ಕೊಳಾನ. ಸೊ ವರ್ಕ್ ಸ್ಟೇಷನ್ 3 days ಮನೆಯಿಂದ ಮಾಡ್ತಾನೆ, 2 days ಆಫೀಸ್ಗೆ ಹೋಗಿ ಬರ್ತಾನೆ. ಇದು ನಮ್ಮದು ಕಬೋರ್ಡ್ಸ, ಅವ್ನ ಕಬೋರ್ಡು. ಸೊ ಎಲ್ಲ ಡ್ರೆಸ್ ಅದೆಲ್ಲ ಇದ್ರೊಳಗಿಟ್ಟಾನ. ನಮಸ್ಕಾರ. ಓವರಾಲ್ ಇದು ಕಾಮನ್ ರೂಮ್. ಇದಿಷ್ಟು ಕಾಮನ್ ರೂಮ್ಗೆ ಜನರಲ್ ಆಗಿ ರೆಂಟ್ ಎಷ್ಟು ಇರುತ್ತಪ್ಪ ಅಂತಂದ್ರೆ ಒಂದು 1000 ಸಿಂಗಾಪುರ್ ಡಾಲರ್ಸಿಂದ 1100, 1200, 1200 ಆ ಥರ ವೇರಿ ಆಗುತ್ತೆ. ಕೆಲವೊಂದು ಕಡೆ 900 ಸಿಗ್ತಾವೆ. ಬಟ್ ಇಲ್ಲಿ ನಾವಿರೋ ಏರಿಯಾ ಟ್ಯಾಂಪನೀಸ್ ಇರೋದ್ರಿಂದ ಸ್ವಲ್ಪ ಕಾಸ್ಟ್ಲಿ ಐತಿ. ರೆಸಿಡೆನ್ಷಿಯಲ್ ಏರಿಯಾ 1200 ರೂಪಾಯಿ ಆ ಥರ ಇರುತ್ತೆ. ಸೊ ಇದು ಬಂದು ಮಾಸ್ಟರ್ ಬೆಡ್ರೂಮ್. ಸೊ ಮಾಸ್ಟರ್ ಬೆಡ್ರೂಮ್ ಅಪ್ಪ ಅಂತಂದರೆ ಪ್ರೈವೇಸಿ ಇರುತ್ತೆ, ಅಟ್ಯಾಚ್ ಬಾತ್ರೂಮ್ ಇರುತ್ತೆ, ಸ್ವಲ್ಪ ದೊಡ್ಡದಿರುತ್ತೆ. ಇಲ್ಲಿ ಆ್ಯಕ್ಚುಲಿ ಕಾಮನ್ ರೂಮ್ ಚಲೋ ಐತಿ ಸೈಜ್ ವೈಸ್. ಇದು ಮಾಸ್ಟರ್ ಬೆಡ್ರೂಮ. ಸೊ ಇದರ ಕಬೋರ್ಡ್ ಇರ್ತಾವೆ, ಕಬೋರ್ಡ್ ಒಳಗೆ ಎಲ್ಲ ಡ್ರೆಸ್ ಅದೆಲ್ಲ ಇಟ್ಕೋಬೋದು. ಸೊ ನೆಕ್ಸ್ಟ್ ಈ ಕಡೆ ಒಂದು ದೊಡ್ಡದು ಇರುತ್ತೆ. ಸೊ ಇಲ್ಲಿ ಇವರು ನಾವು ಫಿಟ್ನೆಸ್ ಫ್ರೀಕ್ ಇರೋದ್ರಿಂದ ಎಕ್ಸಸೈಸ್ ಅದು ಮಾಡೋಕ್ಕೆ ಯೋಗ ಮ್ಯಾಟು, ಕಿಟೆಲ್ಲು, ಡಂಬಲ್ಸು ಮತ್ತು ಇದು ಕಾಲಿಗೆ ಹಾಕೊಳ್ಳೋದು ಎಲ್ಲ ಇಟ್ಕೊಂಡಿವಿ. ಸೊ ಇದು ನಮ್ಮದು ಮಾಸ್ಟರ್ ಬೆಡ್ರೂಮ್ ಬೆಡ್ಡು. ಇದು ಮಾಸ್ಟರ್ ಬೆಡ್ರೂಮ್ ಬಾತ್ರೂಮ್. ಸೊ ಮಾಸ್ಟರ್ ರೂಮ್ ಬೇಕಪ್ಪ ಅಂತಂದರೆ ಯೂಶ್ವಲಿ 1300 ರಿಂದ 1500 ರೂಪಾಯಿ ತನಕ ಮಾಸ್ಟರ್ ಬೆಡ್ರೂಮ್ ಸಿಗ್ತಾವೆ. ಯೂಶ್ವಲಿ ಫ್ಯಾಮಿಲಿ ಏನಿರುತ್ತಲ್ಲ, ಕಪಲ್ಸು, ಫ್ಯಾಮಿಲಿ 1 kid 2 kids ಅವರು ಮಾಸ್ಟರ್ ಬೆಡ್ರೂಮ್ ಪ್ರಿಫರ್ ಮಾಡ್ತಾರೆ. ಸೊ ಬರ್ರಿ ನಮ್ಮದು ಕಿಚನ್ ಹೆಂಗದೆ. ಕಿಚನ್ಗಿಂತ ಮುಂಚೆ ಸ್ಟೋರೇಜ್ ನೋಡೋಣ. ಸ್ಟೋರೇಜ್ ಒಳಗೆ ಏನೇನು ಇಟ್ಕೋತೀವಿ. ಸೊ ಇದು ಸ್ಟೋರೇಜು, ಲೈಟ್ ಐತಿ ಇಲ್ಲಿ, ಲೈಟ್ ಹಚ್ಚೋಣ. ಸೊ ಇದು ನೋಡ್ರಿ ನಮ್ಮದು ಸ್ಟೋರೇಜು. ಸೊ ಇದು ನಮ್ಮದು ಕಿಚನ್. ಸೊ ಕಿಚನ್ ಎಲ್ಲ ಐಟಮ್ಸ್ ಇಲ್ಲೋದು, ದೇವರು ಇಲ್ಲಿ ಅದಾರ, ನಮಸ್ಕಾರ ಹೇಳ್ಬಿಡ್ರಿ. ಸೊ ಇದು ಫ್ರಿಜ್ ಹೆಂಗಾಗುತ್ತೆ, ಶೇಡ್ ಇರುತ್ತೆ, ಎಲ್ಲರಿಗೂ ಒಂದೊಂದು ಕಂಪಾರ್ಟ್ಮೆಂಟ್ ಕೊಡ್ತಾರೆ. ಆ ರೂಮ್ಗೊಂದು, ಇವರು ಯಾರು ಮಾಸ್ಟರ್ ಟೆನೆಂಟ್ ಇರ್ತಾರಲ್ಲ ಅವ ಹೆಂಗೆ ಹೇಳ್ತಾನೆ ನಾವು ಕೇಳ್ಬೇಕಾಗತ್ತೆ.
ಸೊ ಈಗ ಸದ್ಯಕ್ಕಂತೂ ಇವೆಲ್ಲ ನಾವು ಲಗೇಜ್ ಇಟ್ಟಿವಿ. ಇವೆಲ್ಲ ಚಟ್ನಿ ಮಸಾಲ ಖಾರ ಖಾರ ಎಲ್ಲ ನಾ ಇಟ್ಟೀನಿ. ಇದು ಹಾಲು. ಸೊ ಇದು ನೋಡಿರಿ, ಇದು ಟೂ ಲೀಟ್ರ್ ಹಾಲು, ಅರೌಂಡ್ $6.75 2 ಲೀಟ್ರ್ ಮಿಲ್ಕ್. ಇದು ಅಲ್ಲಿಂದ ಫ್ರೀಜರ್. ಸೊ ಇದು ಫ್ರಿಜ್ಜು. ಸೊ ಫ್ರಿಜ್ಜು ಶೇಡ್ ಆಗುತ್ತೆ. ಇದು ಕಿಚನ್. ಸೊ ಇಲ್ಲಿ ಅಡುಗೆ ಮಾಡ್ಕೋತೀವಿ. ಸೊ ನಾವು ಯೂಶ್ವಲಿ ನಾವು ರಾತ್ರಿ, ಸಿನ್ಸ್ ನಾವು ಬ್ಯಾಚುಲರ್ಸ್ ಇರೋದ್ರಿಂದ ರಾತ್ರಿ ಕೂಡಿ ಎಲ್ಲರೂ ಅಡುಗೆ ಮಾಡ್ಕೊಳಕತ್ತೀವಿ ರಾತ್ರಿ ಒಂದು ಹೊತ್ತು. ಸೊ ವರ್ಕ್ ಫ್ರಮ್ ಹೋಮ್ ಇದ್ದವ್ರು ಅವ್ರ ಪಾಡಿಗೆ ಅವ್ರು ಮಾಡ್ಕೋತಾರೆ ಅಡುಗೆನ. ಇದು ಒಂದು ನಮ್ಮದು ಸಿಂಕ್. ಓಕೆ. ಸೊ ಇಲ್ಲಿ ಬಾಂಡೆ ಗಿಂಡೆ ತಿಕ್ತೀವಿ. ಮತ್ತು ಇಲ್ಲಿರೋ ಕಸಾನ ಹೆಂಗೆ ಡಿಸ್ಪೋಸ್ ಮಾಡ್ತೀವಪ್ಪ ಅಂತಂದ್ರೆ, ಒಂದು ಕ್ಯಾರಿ ಬ್ಯಾಗ್ನಾಗ ಇಲ್ಲಿ ಕಲೆಕ್ಟ್ ಮಾಡ್ತೀವಿ. ಕಲೆಕ್ಟ್ ಮಾಡಿ ಇಲ್ಲಿ ಡೈರೆಕ್ಟ್ ಒಂದು ಇದು ಕೊಟ್ಟಾರ, ಇದ್ರ ಒಳಗೆ ಹೋಗೋದು ಬಿಡ್ತೀವಿ. ಪ್ಲಸ್ ವಾಷಿಂಗ್ ಮಷಿನ್ ಕೊಟ್ಟಿರ್ತಾನೆ ಓನರ್. ವಾಷಿಂಗ್ ಮಾಡೋಕ್ಕೆ ವಾಷಿಂಗ್ ಮಾಡೋಕ್ಕೆ ವಾಷಿಂಗ್ ಮಷಿನ್ ಇರುತ್ತೆ. ಸೊ ವಾಷಿಂಗ್ ಆದಮೇಲೆ ಇದೊಂದು ಸ್ಟಿಕ್ ಇರುತ್ತೆ. ಈ ಸ್ಟಿಕ್ಕಿಗೆ ಹಾಕಿ ಈ ಥರ ಹೊರಗೆ ನೇತು ಹಾಕಿಬಿಡೋದು. ಸೊ ಇದು ಕಲ್ಚರ್. ಇಲ್ಲಿ ಹಿಂಗೆ ಹಾಕ್ತಾರೆ ಬಟ್ಟೆನ, ನಾವು ಹಿಂಗೆ ಹಾಕ್ಬೇಕು. ಸೊ ಇದು ಕಾಮನ್ ರೂಮ್ ಬಾತ್ರೂಮ್, ಶಾವರ್. ಸೊ ಎಲ್ಲ ಐತಿ ಇಲ್ಲಿ. ಸೊ ಕಾಮನ್ ರೂಮ್ನಾಗ ಯಾರು ಇರ್ತಾರೆ ಅದನ್ನು ಇದನ್ನು ಯೂಸ್ ಮಾಡ್ತಾರೆ. ಸೊ ಮಾಸ್ಟರ್ ಬೆಡ್ರೂಮ್ನಾಗ ಇರೋರು ಒಳಗಿಂದ ಯೂಸ್ ಮಾಡ್ತಾರೆ.